ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರ ಭೇಟಿ. ಈಗ ಅಕ್ರಮವಾಗಿ ಯಾರೆಲ್ಲ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಅಂತಹ ವ್ಯಕ್ತಿನ ಈಗ ಬಂಧನ ಮಾಡಲಾಗಿದೆ. ನೋಡಿ, ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರ ಬೇಟೆಯಿಂದ ಈಗ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಬಂಧನ ಮಾಡಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳು ಸೇರಿ ಹಲವರಿಗೆ ಮಾರಾಟವನ್ನ ಮಾಡ್ತಾ ಇದ್ದ ಭೂಪನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಈಗ ಪ್ರಕರಣ ದಾಖಲಾಗಿದೆ. ನೋಡಿ, ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರ ಬೇಟೆ ಇದು. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಂತಹ ಭೂಪನನ್ನ ಬಂಧನ ಮಾಡಲಾಗಿದೆ. ಮನೆಯಲ್ಲಿ ಗಾಂಜಾ ಪ್ಯಾಕೆಟ್ ಅನ್ನ ಮಾಡಿ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇದ್ದ ಖಚಿತ ಮಾಹಿತಿ ಮೇರೆಗೆ ಈಗ ಪೊಲೀಸ್ ಅವರು ದಾಳಿಯನ್ನ ನಡೆಸಿದ್ರು. ಏನು ಈ ಒಂದು ಕಂಠನಕುಂಟೆ ಗ್ರಾಮದ ಚೇತನ್ ಕುಮಾರ್ ಈಗ ಬಂಧಿತ ಆರೋಪಿ. ಸುಮಾರು 2 ಲಕ್ಷ ಮೌಲ್ಯದ 860 ಗ್ರಾಂ ಒಣ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರು. ಕಾಲೇಜು ವಿದ್ಯಾರ್ಥಿಗಳನ್ನೇ ಈತ ಟಾರ್ಗೆಟ್ ಮಾಡಿಕೊಂಡು ಅವರ ತಲೆಯನ್ನ ಕೆಡಿಸಿ ಮಾರಾಟವನ್ನ ಮಾಡ್ತಾ ಇದ್ದ ಗಾಂಜಾವನ್ನ. ಈಗ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಅವರ ನೇತೃತ್ವದ ದಾಳಿಯಲ್ಲಿ ಈ ಭೂಪನನ್ನ ಬಂಧಿಸಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಈಗ ಪ್ರಕರಣ ಕೂಡ ದಾಖಲಿಸಿಕೊಳ್ಳಲಾಗಿದೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಡೆದಂತಹ ಈ ಅವಘಡ ಗಮನಿಸ್ತಾ ಇದ್ದೀರಿ. ದೃಶ್ಯಾವಳಿಗಳಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಇನ್ನೂ ಏನಾದರೂ ಇದೆಯಾ ಇಲ್ವಾ ಅಂತ. ಆದರೆ ಗಾಂಜಾವನ್ನ ಸಪ್ಲೈ ಮಾಡ್ತಾ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಕಾಲೇಜ್ ವಿದ್ಯಾರ್ಥಿಗಳೇ ಇದಕ್ಕೆ ಬಲಿಯಾಗ್ತಾ ಇರೋದು. ಹೆಚ್ಚಿನದಾಗಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ತಲೆಯನ್ನ ಕೆಡಿಸಿ ಗಾಂಜಾವನ್ನ ಸಪ್ಲೈ ಮಾಡುವಂತಹದ್ದನ್ನ ಇದೇನು ಮೊದಲೇನಲ್ಲ, ಈಗಲೂ ಕೂಡ ಕಾಲೇಜುಗಳ ಬಳಿ ಗಾಂಜಾವನ್ನ ಸಪ್ಲೈ ಮಾಡೋರು ಇದ್ದೇ ಇರ್ತಾರೆ. ಕರೆಕ್ಟಾಗಿ ಮಾಹಿತಿ ಸಿಕ್ಕಿದ ನಂತರ ಇಂತಹ ಭೂಪಂದರಿಗಳು ಸಿಹಾಕೋತಾರೆ. ಆಗ ಏನಾದರೂ ಕಾನೂನು ಆಕ್ಷನ್ ತಗೊಳ್ಬಹುದು. ಇಲ್ಲ ಅಂತಂದ್ರೆ ಕಾಲೇಜ್ ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಕೂಡ ಒಂದ್ಸಲ ಗಮನಿಸಬೇಕಾಗುತ್ತೆ. ಸದ್ಯ ಈಗ ಈ ಭೂಪನನ್ನ ಅರೆಸ್ಟ್ ಮಾಡಲಾಗಿದೆ. ಇದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರ ಬೇಟೆ, ಇದು ಅದ್ಭುತ ಬೇಟೆ. ಸದ್ಯ ಕಾಲೇಜು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದ್ದ. ನೋಡಿ, ಗಾಂಜಾಗಳನ್ನ ಈಗ ಮನೆಯಲ್ಲೇ ಪ್ಯಾಕ್ ಮಾಡಿ ತದನಂತರ ಭೂಪ ಮಾರಾಟವನ್ನ ಮಾಡ್ತಾ ಇದ್ದದ್ದು. ಸದ್ಯ ಎಷ್ಟಿದೆ, ಎಷ್ಟೆಷ್ಟು ಗ್ರಾಮ್ ಇದೆ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಗಾಂಜಾವನ್ನ ಅವನಿಗೆ ಹೇಗೆ ಸಿಕ್ತು, ಇನ್ನು ಯಾರಾದರೂ ಈ ಗಾಂಜಾ ಪೆಡ್ಲರ್ಗಳಿದಾರ, ಎಲ್ಲಿಂದ ಬರ್ತಾ ಇದೆ ಗಾಂಜಾ, ಹೇಗೆ ಸಿಗ್ತಾ ಇದೆ, ಎಲ್ಲಿಂದ ನಿಮಗೆ ಲಿಂಕ್ ಇದೆ, ಎಲ್ಲವನ್ನೂ ಕೂಡ ತನಿಖೆ ಬಳಿಕ ಗೊತ್ತಾಗುತ್ತೆ. ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಇದಾದ ನಂತರವೇ ಗೊತ್ತಾಗಲಿದೆ ಎಲ್ಲಿಂದ ಈ ಗಾಂಜಾ ಬರುತ್ತೆ, ಇವನು ಎಲ್ಲಿಂದ ಹೇಗೆ ಸಪ್ಲೈ ಮಾಡ್ತಾನೆ, ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಸದ್ಯ ಬಾಳಿ ಬದುಕಬೇಕಾಗಿರುವಂತಹ ವಿದ್ಯಾರ್ಥಿಗಳ ಬಾಳಲ್ಲಿ ಇಂತಹ ಗಾಂಜಾ ಅನ್ನೋ ವಿಷವನ್ನ ತುಂಬೋದಕ್ಕೆ ಇಂತಹ ಭೂಪಂದಿರು ಎಲ್ಲೆಡೆ ಹರಡ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಈ ರೀತಿ ರೈಡ್ಗಳನ್ನ ಮಾಡ್ತಾ ಅವರಿಗೆ ಚುರುಕನ್ನ ಮುಟ್ಟಿಸ್ತಾ ಭಯವನ್ನ ಇಡ್ತಾ ಈ ರೀತಿ ಒಂದು ಕಾರ್ಯಗಳನ್ನ ಮಾಡಬೇಕಾಗತ್ತೆ.